ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗಿದೆ ಅಂತ ಕೇಳ್ಕೊಳ್ತಾ ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ತುಂಬ ಹಳೆಯದಾದಂಥ ಕಾರಂಜಿ ಕೆರೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಹಾಗೆ ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ ಕಮೆಂಟು ಲೈಕು ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ಎಂಟ್ರೆನ್ಸು ಕಾರಂಜಿ ಕೆರೆ. ಅದು ಮೈಸೂರು ಝೂ ಇದೆಯಲ್ಲ ಅದ್ರ ಪಕ್ಕನೇ ಇದು ಕೂಡ ಇರೋದು. ಎರಡು ಅಟ್ಯಾಚ್ ಒಂದಕ್ಕೊಂದು. ಹಾಗೆ ಯಾರೆಲ್ಲ ಕಾರಂಜಿ ಕೆರೆ ನೋಡಿದಿರೋ ಅವರು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಕಾರಂಜಿ ಕೆರೆ ಹೇಗಿದೆ ಅಂತ. ಇನ್ನು ಕಾರಂಜಿ ಸರೋವರವು ಮೈಸೂರಿನ ಅತ್ಯಂತ ಹಳೆಯ ನಗರ ಸರೋವರಗಳಲ್ಲಿ ಒಂದಾಗಿದೆ. ಇದು 90 ಎಕರೆ ಪ್ರದೇಶಗಳಲ್ಲಿ ಹರಡಿಕೊಂಡಿದ್ದು 100 ವರ್ಷಗಳಿಗೂ ಹಳೆಯದು. 100 ವರ್ಷಗಳಿಗೂ ಹಳೆಯ ಕೆರೆಯಾಗಿದೆ ಇದು. ನಮ್ಮ ದೇಶದ ಹೆಚ್ಚಿನ ನಗರ ಸರೋವರಗಳಂತೆ ಈ ಸರೋವರವು ಪುರಸಭೆಯ ತ್ಯಾಜ್ಯವನ್ನು ಸುರಿಯುವ ಸ್ಥಳವಾಗಿತ್ತು. ಇದನ್ನು ರಕ್ಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಈ ಸರೋವರವನ್ನು 1976ರಲ್ಲಿ ಮೈಸೂರು ಮೃಗಾಲಯಕ್ಕೆ ಹಸ್ತಾಂತರಿಸಲಾಯಿತು. ಅಂದಿನಿಂದ ಸರೋವರವು ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕಂಡಿದೆ. ಇದು ತ್ಯಾಜ್ಯ ಸುರಿಯುವ ಸ್ಥಳದಿಂದ ಜೀವಂತ ಜಲಚರ ಪರಿಸರ ವ್ಯವಸ್ಥೆ, ಮಳೆ ನೀರು ಕೊಯ್ಲು ಕೊಳ ಮತ್ತು ನಗರ ವನ್ಯಜೀವಿಗಳ ವಾಸಸ್ಥಾನವಾಗಿ ರೂಪುಗೊಂಡಿದೆ. ಹಾಗೆ ಇಲ್ಲಿ ಬರ್ಡ್ಸ್ ಇದೆ, ನೇಚರ್ ಇದೆ, ವಾಟರ್ ಇದೆ, ಹಾಗೆ ಬೋಟಿಂಗ್ ವ್ಯವಸ್ಥೆ ಇದೆ. ಏನು ಬೆಳಗ್ಗೆ ಬಂದರೆ ಸಂಜೆವರೆಗೂ ಆಟ ಆಡಿಕೊಂಡು ಒನ್ ಡೇ ಪಿಕ್ನಿಕ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ರಜಾ ಬಂದರೆ ಕ್ರಿಸ್ಮಸ್ ರಜಾ ಈ ಥರ ರಜೆಗಳು ಸಿಕ್ಕರೆ ಮಕ್ಕಳನ್ನ ಒಂದು ದಿವಸ ಅಲ್ಲಿ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬೋಟಿಂಗ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಪಾರ್ಕ್ ಆಗಿದೆ. ಹಾಗೆ ಅತ್ಯಂತ ಎತ್ತೆತ್ತರ ಮರಗಳಿದ್ದಾವೆ ಇಲ್ಲಿ. ಎಷ್ಟು ದೊಡ್ಡ ದೊಡ್ಡ ಮರ ಇದೆ, ಮರಗಳ ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸ್ನೇಕ್ ಎಲ್ಲ ಇದ್ದಿದೆ. ನನಗೆ ಸ್ನೇಕ್ ಕಾಣಿಸ್ಲಿಲ್ಲ, ಆದರೆ ಮುಂಗೂಸಿ ಏನಂತಾರೆ ಮುಂಗ್ಸಿ ಕಾಣಿಸ್ತು. ನೋಡಿದೆ, ಎರಡಿತ್ತು, ಭಯ ಆಯಿತು. ಇನ್ನು ಪಾರ್ಕಲ್ಲಿ ಲವರ್ ಸ್ಪಾಟ್ ಕೂಡ ಎಲ್ಲಿ ನೋಡಿದ್ರು ಲವರ್ ಸ್ಪಾಟ್ ಇದ್ದೇ ಇರುತ್ತೆ. ಪಾರ್ಕ್ ಅಂದಮೇಲೆ ಲವರ್ಸ್ ಇರ್ತಾರೆ ಅಂತ ಪ್ರೂವ್ ಆಗೋಯ್ತು. ಹಾಗೆ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇದೆ, ಎಂಟ್ರಿ ಫೀಸ್ ಇದೆ. ಒಬ್ಬರಿಗೆ ದೊಡ್ಡವ್ರಿಗೆ 60 ರುಪೀಸು, ಮಕ್ಕಳಿಗೆ 40 ರುಪೀಸು. ನೀವು ಮೊಬೈಲಲ್ಲಿ ವಿಡಿಯೋ ಮಾಡ್ಕೋತೀವಿ, ಮೊಬೈಲಲ್ಲಿ ಫೋಟೋ ತಗೊಳ್ತೀವಿ ಅಂದರೆ ದುಡ್ಡು ಕೊಡೋಂಗಿಲ್ಲ. ನೀವು ಎಕ್ಸ್ಟ್ರಾ ಕ್ಯಾಮ್ರಾ ಏನಾದರೂ ತಂದರೆ 100 ರುಪೀಸ್ ಅಥವಾ 200 ರುಪೀಸು ಎಕ್ಸ್ಟ್ರಾ ದುಡ್ಡು ಕಟ್ಟಿ ಕ್ಯಾಮ್ರಾನ ತೊಗೊಂಡು ಬರಬೇಕು ಒಳಗಡೆ. ಹಾಗೆ ಎಲ್ಲ ಬ್ಯಾಗ್ ಚೆಕ್ ಮಾಡ್ತಾರೆ. ಯಾವುದೇ ಥರ ಪ್ಯಾಕೆಟ್ ಇರೋದೆಲ್ಲ ತೊಗೊಂಡೋಗಂಗಿಲ್ಲ. ಚಿಪ್ಸು ಲೇಸು ಈ ಥರದ್ದೆಲ್ಲ ತೊಗೊಂಡೋಗಿರೋಂಗಿಲ್ಲ. ಬರೀ ಬಾಕ್ಸ್ ಇದ್ದರೆ ಮಾತ್ರ ತೊಗೊಂಡೋಗ್ಬೇಕು. ಬಾಕ್ಸ್ ವಾಪಸ್ ತರಬೇಕು. ವಾಟರ್ ಬಾಟ್ಲು ಅಷ್ಟೇ, ಪ್ಲಾಸ್ಟಿಕ್ ವಾಟರ್ ಬಾಟ್ಲು ತೊಗೊಂಡೋದ್ರೆ ಆ ಬಾಟ್ಲ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು 100 ರೂಪಾಯಿ ಇಸ್ಕೊಂಡು ಬಾಟ್ಲು ಕೊಡ್ತಾರೆ. ನಾವು ವಾಪಸ್ಸು ನೀರೆಲ್ಲ ಕುಡಿದು ವಾಪಸ್ ಆಚೆ ಹೋಗ್ಬೇಕಾದ್ರೆ ಆ ಬಾಟ್ಲನ್ನು ಅವ್ರಿಗೆ ತೋರಿಸಿ ವಾಪಸ್ 100 ರೂಪಾಯಿ ಇಸ್ಕೊಂಡು ನಾವು ಬರಬೇಕು. ಸೊ ಇದರರ್ಥ ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ತೊಗೊಂಡೋಗಿ ಬಿಸಾಕೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದು ದೇವರು ಪಾರ್ಕಲ್ಲಿ ಇದ್ದಿದ್ದು. ದಯವಿಟ್ಟು ಎಲ್ಲರೂ ಕೈ ಮುಗಿರಿ. ಪಾರ್ಕ್ ಅಂದಮೇಲೆ ದೇವ್ರು ಇರುತ್ತಲ್ಲ, ಸೊ ಕೈ ಮುಗಿದು ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕ್ ಅಂದರೆ ತುಂಬ ಚೆನ್ನಾಗಿದೆ. ಎತ್ತೆತ್ತರ ಮರಗಳು, ನೋಡಿದ್ರೆ ಹಸಿರು. ನನಗೆ ಈ ಥರ ನೇಚರ್ ಇಷ್ಟ ಆಗುತ್ತೆ, ಕಾಮಾಗಿರುತ್ತೆ. ಆಮೇಲೆ ಇದು ಬೋಟಿಂಗ್ ಕೂಡ ಚೆನ್ನಾಗಿದೆ. ಬೋಟಿಂಗ್ ಹತ್ರ ತುಂಬ ಜನ ಇದ್ದರು. ಇಲ್ಲಿ ಆಲ್ಮೋಸ್ಟ್ ಬರೋದೇ ಬೋಟಿಂಗೋಸ್ಕರ ಬರ್ತಾರೆ. ಬಟ್ ನಾವು ಬೋಟಿಂಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಜನ ಇದ್ದರು. ಅಷ್ಟೊಂದು ಜನದ ಮಧ್ಯೆ ನಾವು ಬೋಟಿಂಗ್ ಹೋದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ನಾವು ಆಗಲೇ ಸಂಜೆ ಆಗೋಗಿತ್ತಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ನಾವು ಬೋಟಿಂಗ್ಗೆ ಹೋಗಲಿಲ್ಲ. ಬೋಟಿಂಗು ಅಷ್ಟೇ, ಒಬ್ಬರಿಗೆ ದೊಡ್ಡವ್ರಿಗೆ 60 ರೂಪಾಯಿ, ಸಣ್ಣ ಮಕ್ಕಳಿಗೆ 40 ರೂಪಾಯಿ ಇರುತ್ತೆ. ನಾವೇ ಪೆಡಲ್ ಮಾಡ್ಕೊಂಡು ಹೋಗುವಂಥ ಬೋಟ್ಗಳಿದ್ದಾವೆ. ಆಮೇಲೆ ಅವರು ಕರ್ಕೊಂಡು ಹೋಗುವಂಥ ಬೋಟ್ಗಳು ಇದ್ದಾವೆ, ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಇದು ಹಳೇ ನಂದಿ ಆಗಿತ್ತು, ಸೊ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಈ ಥರ ಪೆಡಲ್ ಬೋಟ್ ಇರುತ್ತೆ, ಅದನ್ನು ನಾವೇ ತುಳಿಬೇಕು. ಅದು ತುಂಬ ಕಷ್ಟ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅದರಲ್ಲಿ ಹೋಗಿದ್ದೆ, ಕಾಲೆಲ್ಲ ನೋವಾಗ್ಬಿಟ್ಟಿತ್ತು. ಅಷ್ಟು ಫೋರ್ಸ್ ಬಿಟ್ಟು ನಾವು ಅಷ್ಟೊಂದು ಎಫರ್ಟ್ ಹಾಕಿ ನಾವು ಅದನ್ನು ಪೆಡಲ್ ಮಾಡಬೇಕಾಗುತ್ತೆ. ಸೊ ಕಷ್ಟ ಆಯಿತು. ಹಿಂಗೋಗಿ ಹಂಗೆ ಬರೋದಂತೆ, ಭಯ ಕೂಡ ಆಗುತ್ತೆ. ಅಲ್ಲಿ ಮೊಸಳೆ ಎಲ್ಲ ಇದೆ ಅಂತ ಹೇಳ್ತಾರೆ. ಸೊ ನಾವೇನು ಈ ಸರಿ ಹೋಗಲಿಲ್ಲ, ಲೇಟಾಗಿತ್ತು, ತುಂಬ ಜನ ಇದ್ದರು ಅಂತ ನಾವು ಹೋಗೋಕ್ಕೆ ಹೋಗಲಿಲ್ಲ. ತುಂಬ ಚೆನ್ನಾಗಿದೆ ಕಾರಂಜಿ ಕೆರೆ. ಯಾರೆಲ್ಲ ಬೋಟಿಂಗ್ ಮಾಡಿದ್ರಾ ಎಲ್ಲರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಅಲ್ಲಿರೋರು ಮುಕ್ಕಾಲು ಜನ ಈ ಬೋಟಿಂಗ್ ಹತ್ರನೇ ವೆಯ್ಟ್ ಮಾಡ್ತಿದ್ರು ಬೋಟಿಂಗ್ ಹೋಗೋಕ್ಕೋಸ್ಕರ. ನಾವು ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ಹೋಗ್ತಾ ಈ ಥರ ನೇಚರೆಲ್ಲ ತುಂಬ ಚೆನ್ನಾಗಿದೆ. ಬ್ಯಾಂಬೋ ಇದೆ, ಫೋಟೋ ಶೂಟಿಗೆ ಚೆನ್ನಾಗಿದೆ ಸ್ಪಾಟು. ಆದರೆ ಕ್ಯಾಮ್ರಾ ಅಂದರೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಈ ಹುಡುಗಿ ಯಾವುದೋ ಡ್ಯಾನ್ಸ್ ಮಾಡ್ತಿತ್ತು
ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು. ಸೊ ತಕ್ಕೊಂಡೆ. ಅದಾದಮೇಲೆ ಅಲ್ಲಿ ಪಕ್ಷಿ ಮನೆ ಅಂತ ಒಂದು ಕೇಜ್ ಥರ ಇದೆ. ಇಲ್ಲೂ ಕೂಡ ತುಂಬ ಬರ್ಡ್ಸ್ ಸಿಗುತ್ತೆ. ಬರ್ಡ್ಸ್ ಅಂದರೆ ಪಿಕಾಕ್ ಸಿಗುತ್ತೆ. ಪಿಕಾಕು, ಕಾಡು ಕೋಳಿ, ವೈಟ್ ಪಿಕಾಕು ಈ ಥರ ಸಿಗುತ್ತೆ. ಸೊ ನೋಡೋಣ ಬನ್ನಿ. ನಾನು ಲಾಸ್ಟ್ ಟೈಮ್ ಹೋದಾಗ ವೈಟ್ ಪಿಕಾಕ್ ಇರುತ್ತಲ್ಲ, ಅದು ಗರಿನ ಕೆದ್ಕೊಂಡಿತ್ತು. ಅದನ್ನೇನಂತಾರೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ. ಬಟ್ ಆ ಪಿಕಾಕು ಈ ಸರಿ ನಾನು ನೋಡಲಿಲ್ಲ, ಅಲ್ಲಿ ಇರಲಿಲ್ಲ. ಚಿಕ್ಕದಿತ್ತು ವೈಟ್ ಪಿಕಾಕು. ಬೇಜಾರಾಯಿತು. ಲಾಸ್ಟ್ ಟೈಮ್ ಹೋದಾಗ ಆ ಪಿಕ್ ನನ್ನ ಹತ್ರ ಇತ್ತು. ಸೊ ಅದು ಸಿಗಲಿಲ್ಲ. ಸಿಕ್ಕಿದ್ರೆ ಅಟ್ಯಾಚ್ ಮಾಡ್ತಾಯಿದ್ದೆ. ಇದ್ರೊಳಗೆ ಹೋಗ್ತಾ ನಮಗೆ ನವಿಲು ಸಿಗುತ್ತೆ. ತುಂಬ ಖುಷಿಯಾಗುತ್ತೆ ನವಿಲು ನೋಡೋಕ್ಕೆ ಅಲ್ಲ. ಹಾಗೆ ಇಲ್ಲೊಂದು ಪುಟ್ಟ ನವಿಲು ನೋಡಿದೆ, ಅದಕ್ಕೆ ಹಾರ್ಟ್ ಕೊಟ್ಟೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಈ ಫ್ಲವರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಪರ್ಪಲ್. ನನಗೆ ಬ್ಲೂ ಶೇಡ್ಸ್ ಎಲ್ಲ ಇಷ್ಟ ಆಗುತ್ತೆ. ಈ ಪರ್ಪಲ್ ಕೂಡ ನನಗೆ ಅಷ್ಟು ಇಷ್ಟ ಆಯಿತು. ಸೊ ಆ ಕಲರ್ ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ಇನ್ನೂ ಒಳಗೆ ಹೋಗ್ತಾ ಬರೀ ಪಿಕಾಕೆ ಕಾಣಿಸಿದ್ದು. ಈ ಥರ ಪಾಂಡ್ ಕೂಡ ಇದೆ. ಅದರಲ್ಲಿ ಡಕ್ಸ್ ಇದೆ. ಡಕ್ಕುಗಳು ಕಮ್ಮಿನೇ ಇತ್ತು ಅನಿಸುತ್ತೆ. ಲಾಸ್ಟ್ ಟೈಮ್ ತುಂಬ ಡಕ್ಸ್ ಇತ್ತು. ಈ ಸರಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಪಿಕಾಕ್ ನೋಡಿದ್ವಿ. ಎಲ್ಲರೂ ಫೋಟೋದ್ರಲ್ಲಿ ಬ್ಯುಸಿ ಆಗಿದ್ರು. ಯಾರೋ ಬ್ಯಾರಿಕೇಡ್ ಎಲ್ಲ ದಾಟಬೇಡಿ ಅಂತ ಹಾಕಿದ್ರೆ ಅಲ್ಲೊಂದು ಡಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಒಂಟಿಯಾಗಿ ಏನೋ ಮಾಡ್ತಾಯಿತ್ತಾ, ಶೋ ತಕ್ಕೊಂಡೆ. ಇಷ್ಟು ದೊಡ್ಡ ಮರದಲ್ಲಿ ಎಷ್ಟು ಪಿಕಾಕ್ ಕೂತಿದೆ ಅಂತಲೇ ಗೊತ್ತಿಲ್ಲ. ಪಿಕಾಕ್ಗಳು ಆದಷ್ಟು ಮರದ ಮೇಲೆ ಕೂತಿತ್ತು. ನಾವು ಕೆಳಗಿರೋದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಮರದ ಮೇಲೆ ಇರೋದು ಅಷ್ಟು ಕಾಣಿಸಲ್ಲ. ಇದು ಕಾಡು ಕೋಳಿ ಅನ್ಕೋತೀನಿ. ಈ ಕೋಳಿ ಅಂತೂ ಎದ್ರಕಂತಾನೆ ಇರಲಿಲ್ಲಪ್ಪ, ಅಲ್ಲಲ್ಲೇ ಬರ್ತಾಯಿತ್ತು. ಇಲ್ಲೊಂದು ಪಿಕಾಕ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಎಲ್ಲರೂ ಬರೀ ಫೋಟೋ ತೆಗೆಯೋದ್ರಲ್ಲಿ ಬ್ಯುಸಿಯಾಗಿದ್ರು. ಆಮೇಲೆ ನೋಡಿ, ಇಲ್ಲಿ ಮರದ ಮೇಲೆ ಕೂತಿದೆ ಪಿಕಾಕು. ಅದು ಕೂಡ ಎಷ್ಟೊಂದು ಪಿಕಾಕ್ಗಳು ಮರದಲ್ಲೇ ಕೂತಿದ್ವು. ಏನಕ್ಕೆ ಅಂತ ಗೊತ್ತಿಲ್ಲ. ಹಂಗೆ ನನಗಿಷ್ಟವಾದ ಅಳಿಲು. ನನಗೆ ಯಾರಿಗೂ ತೊಂದರೆ ಮಾಡದೇ ಇರೋ ಪ್ರಾಣಿಗಳಂದರೆ ತುಂಬ ಇಷ್ಟ ಆಗುತ್ತೆ. ಅಳಿನೂ ಕೂಡ ಯಾರಿಗೂ ತೊಂದರೆ ಮಾಡಲ್ಲ. ಸೊ ನನಗೆ ಅಳಿಗಳಂದ್ರೆ ಇಷ್ಟ, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಡಕ್ ನೋಡಿದೆ, ಅದು ಕ್ಲೀನ್ ಮಾಡ್ಕೋತಿತ್ತು ತನ್ನ ಪುಕ್ಕನ. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡೋದ್ರೆ ಖುಷಿ ಪಡ್ತಾರೆ. ಇದನ್ನೆಲ್ಲ ತೋರಿಸ್ಬೋದು. ಡಕ್ಕು, ಪಿಕಾಕು ಈ ಥರದ್ದೆಲ್ಲ ಬರ್ಡ್ಸ್ ತೋರಿಸಿದ್ರೆ ಅವರು ಖುಷಿ ಪಡ್ತಾರೆ. ಅದು ತುಂಬ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ದ. ಇನ್ನೂ ಇಲ್ಲಿ ಡಕ್ಸ್ ಮತ್ತೊಂದು ಸ್ವಿಮ್ ಮಾಡ್ತಾಯಿತ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಆಟಾಡೋಕ್ಕೆಲ್ಲ ಜಾಗ ಚೆನ್ನಾಗಿದೆ. ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ಇಲ್ಲಿ ಮೊದಲು ಫೌಂಟೇನ್ ಬರ್ತಿತ್ತು, ಈಗ ಯಾಕೋ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲೊಂದು ಪಿಕಾಕು ಕೂತ್ಕೊಂಡಿತ್ತು, ಕ್ಲೀನ್ ಮಾಡ್ಕೊತಾಯಿತ್ತು. ಅದನ್ನು ತಗೊಂಡೆ. ಪಿಕಾಕ್ ಮೇಲೆ ತಲೆ ಮೇಲೆ ಇರುತ್ತಲ್ಲ, ಅದನ್ನು ಏನಂತಾರೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ಬಟ್ ಅದೇನೋ ಹೆದರ್ಕೋತಾ ಇರಲಿಲ್ಲ, ಆರಾಮಾಗಿ ಕೂತಿತ್ತು. ಒಂಟಿ ಕಾಲಲ್ಲಿ ನಿಂತ್ಕೊತಿತ್ತು. ಒಂಟಿ ಕಾಲಲ್ಲಿ ನಿಲ್ಬೇಡ ಅಂತ ಎಲ್ಲ ದೊಡ್ಡವ್ರು ಹೇಳ್ತಾರೆ. ಇದಕ್ಕೆ ಯಾರೂ ಹೇಳಿಲ್ಲ. ಪಾಪಚ್ಚಿ ಒಂಟಿಗಾಲಲ್ಲಿ ನಿಂತಿದೆ. ಅದಕ್ಕೆ ಏನಕ್ಕೆ ಹಂಗೆ ನಿಂತಿದ್ದು ಗೊತ್ತಿಲ್ಲ. ಯಾರೋ ನನ್ನ ಬೈಬೇಡಿ. ಮೇಲೆ ಪಿಕಾಕ್ಗಳೆಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿತ್ತು. ಲೇಟ್ ಆಗಿತ್ತಲ್ಲ ನಾವು ಹೋದಾಗ, ಸೊ ರೆಸ್ಟ್ ಮಾಡ್ತಾಯಿತ್ತು. ಈ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅದ್ರದ್ದು ಫೆದರು ಅಲ್ಲ, ನವಿಲಿನ ಸೌಂದರ್ಯನೇ ಸೌಂದರ್ಯ. ಅಪ್ಪ ಖುಷಿಯಾಗುತ್ತೆ ನೋಡೋಕ್ಕೆ. ಬೇರೆ ಯಾವುದು ಅಷ್ಟು ಚೆಂದ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಬೇರೆ ಬರ್ಡ್ಸ್, ಪ್ಯಾರಟು ಇಷ್ಟ ನನಗೆ. ಬಟ್ ನವಿಲಲ್ಲಿ ಏನೋ ಒಂಥರ ಆಕರ್ಷಣೆ, ಅದೇನೋ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದು ನವಿಲು ರೆಕ್ಕೆನ ಬಿಚ್ಕೊಂಡು ಡ್ಯಾನ್ಸ್ ಮಾಡೋ ಥರ ಮಾಡ್ತಿತ್ತು. ಅದೇನಕ್ಕೆ ಹಂಗೆ ಮಾಡ್ತಿತ್ತು ನನಗೆ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಮಳೆ ಮಳೆ ಬರೋಕ್ಕೆ ಮುಂಚೆ ಖುಷಿಯಾದಾಗ ಹಿಂಗೆ ಮಾಡುತ್ತೆ ಅಂತ. ಬಟ್ ಇದು ಏನಕ್ಕೆ ಹಿಂಗೆ ಮಾಡ್ತಿತ್ತು ನನಗೆ ಅರ್ಥ ಆಗಲಿಲ್ಲ. ಬಟ್ ಖುಷಿ ಆಯಿತು ಅದನ್ನು ನೋಡಿದಾಗ. ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಜನ ಕ್ಯಾಪ್ಚರ್ ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ರು. ನನಗೆ ಜಾಗ ಸಿಕ್ಕಲಿಲ್ಲ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಯಾರಿಗಾದರೂ ಗೊತ್ತಿದ್ದರೆ ಈ ಪಿಕಾಕ್ ಯಾಕೆ ಹಿಂಗೆ ಆಡ್ತಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಹಾಗೆ ಈ ಫ್ಲವರ್ ನೋಡಿ, ಫ್ಲವರ್ ಗಿಡನೋ ಏನೋ ಗೊತ್ತಿಲ್ಲ, ಈ ಕಲರು ನನಗಿಷ್ಟ. ಸೊ ಅದಕ್ಕೆ ತಗೊಂಡೆ. ಹಾಗೆ ಮರದ ಮೇಲೆ ಎಲ್ಲೆಲ್ಲಿ ಪಿಕಾಕ್ ಕೂತಿದ್ದು ಎಲ್ಲ ನೋಡ್ಕೊಂಡ್ವಿ. ವೈಟ್ ಪಿಕಾಕು ಲಾಸ್ಟ್ ಟೈಮ್ ಹೋದಾಗ ದೊಡ್ಡದಿತ್ತು, ಗರಿಬಿಚ್ಚಿತ್ತು. ಬಟ್ ಅದೀಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಪಿಕಾಕ್ಸ್ ಇತ್ತು ವೈಟ್ ಕಲರ್ದು. ಸೊ ಅದು ಎಲ್ಲೋಯ್ತು ಅಂತ ಯೋಚನೆ ಮಾಡಿಕೊಂಡು ಆಚೆ ಹೊರಟ್ವಿ. ಪಕ್ಷಿ ಮನೆ ಕತೆ ಇಷ್ಟೇ, ಮುಗೀತು. ಆಚೆ ಹೋದ್ವಿ. ತುಂಬ ದೊಡ್ಡದಿದೆ ಪಾರ್ಕು. ನಾವು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ವ್ಯೂ ಪಾಯಿಂಟ್ ಎಲ್ಲ ಇದೆ. ಇನ್ನೂ ಆ ಕಡೆ ಹೋಗ್ತಾ ಫುಲ್ಲು ಲವರ್ ಸ್ಪಾಟ್ ಆಗಿರೋದ್ರಿಂದ ಆ ಕಡೆ ನಾವು ಹೋಗಲಿಲ್ಲ. ಆಮೇಲೆ ಇಲ್ಲಿ ಸೀತಾಳೆ ವನ ಅಂತ ಒಂದು ಪುಟ್ಟು ಹಾಕಿದ್ದ ಫ್ಲವರ್ಸ್ದು ಒಂಥರ ಇತ್ತು. ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ನೀವು. ये 2 महीने से फ्लावर्स
तो क्या बोल रही है, एक बार ब्लूम हुआ तो they will be there for 2 months तक. ये type of tea. ಕೇಳಿಸ್ಕೊಂಡ್ರಾ? ಇದು ರಾಮ ಸೀತೆ ಕಾಲದ ಹೂವಂತೆ. ತುಂಬ ಚೆನ್ನಾಗಿತ್ತು. ಒಂದು ಸರಿ ಅದು ಅರಳಿದ್ರೆ ಅದು 2 ಮಂತ್ಸ್ ಹಾಗೆ ಹರಳೇ ಇರುತ್ತಂತೆ. ಹಾಗೆ ಇದನ್ನೆಲ್ಲ ಅವರು ಮಣ್ಣಲ್ಲಿ ಬೆಳೆಸಿರಲಿಲ್ಲ, ಎಲ್ಲದಕ್ಕೂ ಕಲ್ಲಿದ್ದಲು ಚಾರ್ಕೋಲಲ್ಲಿ ಬೆಳೆಸ್ತಾಯಿದ್ರು. ನಾವೆಲ್ಲ ಗಿಡಕ್ಕೆ ಮಣ್ಣು ಹಾಕ್ಬಿಟ್ಟು ಬೆಳೆಸ್ತೀವಿ, ಮಣ್ಣಿಂದ ಬೆಳೆಸ್ತೀವಿ. ಆದರೆ ಇವರು ಕಲ್ಲಿದ್ದಲು ಹಾಕ್ಬಿಟ್ಟು ಗಿಡಗಳನ್ನ ಬೆಳೆಸ್ತಿದ್ರು. ಅದು ನಂಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಅದು ಹೆಂಗೆ ಸಾಧ್ಯ ಕಲ್ಲಿದ್ದಲಲ್ಲಿ ಬೆಳೆಯುತ್ತಾ ಅಂತ. ಹಾಗೆ ತೆಂಗಿನಕಾಯಿಯಲ್ಲಿ ನೋಡಿ, ತೆಂಗಿನಕಾಯಿಯಲ್ಲಿ ಮರ ಬಂದಿದೆ, ಗಿಡ ಬಂದಿದೆ, ಆ ಥರ ಎಲ್ಲ ಬೆಳೆಸಿದ್ರು. ಯಾರಾದರೂ ಕಲ್ಲಿದ್ದಲಲ್ಲಿ ಗಿಡ ಹಾಕಿದರೆ ಕಮೆಂಟ್ ಮಾಡಿ. ಇದು ನೋಡಿ ಆಶ್ಚರ್ಯ ಅನಿಸಿದ್ದು ಸರಿಯೇ. ಹಾಗೆ ರಾಮ ಸೀತೆ ಯೂಸ್ ಮಾಡ್ತಿದ್ದಿದ್ದು ಫ್ಲವರ್ಸ್ ಅಂತ ಕೇಳಿದಾಗ ಮನಸ್ಸಿಗೆ ತುಂಬ ಖುಷಿ ಆಯಿತು. ಈ ಥರ ನೋಡೋಕ್ಕೂ ಸದ್ಯ ಭಾಗ್ಯ ಇದೆಯಲ್ಲ ನಮಗೆ ಅಂತ ನೋಡಿ ಕಲ್ಲಿದ್ದಲಲ್ಲಿ ಅವರು ಗಿಡಗಳನ್ನ ಬೆಳೆಸಿದ್ದಾರೆ. ಖುಷಿ ಆಗುತ್ತೆ ಈ ಥರ ಫ್ಲವರ್ಸು, ಈ ಥರ ಗಿಡಗಳನ್ನ ನೋಡೋದಕ್ಕೆ. ಎಲ್ಲ ಗಿಡನೂ ಆಲ್ಮೋಸ್ಟು ಕಲ್ಲಿದ್ದಲಲ್ಲೇ ಬೆಳೆಸಿದ್ರು. ಅಲ್ಲಿಂದ ಆಚೆ ಬಂದ ತಕ್ಷಣ ಇಲ್ಲೊಂದು ಬರ್ಡ್ ಇತ್ತು. ಇದು ಎಷ್ಟು ಸೀರಿಯಸ್ಸಾಗಿ ನೋಡ್ತಾಯಿತ್ತು ಅಂದರೆ ಕುಕ್ಕು ಬಿಡೋ ಥರ ಸೀರಿಯಸ್ಸಾಗಿ ನೋಡ್ತಿತ್ತು. ಪಾಪಚ್ಚಿ ಬೇಜಾರಾಯಿತು ಅದನ್ನು ನೋಡಿದ್ರೆ, ಕೂಡಾಕ್ಬಿಟ್ಟವ್ರೆ ಅಂತ. ಇದ್ರ ಡೀಟೇಲ್ ಹಾಕಿದ್ದಾರೆ ನೋಡಿ. ಇದು ಸಾರಾಸ್ ಕ್ರೇನ್ ಅಂತೆ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹಾಕಿದ್ರು ನೋಡಿ. ಎಷ್ಟು ಸೀರಿಯಸ್ಸಾಗಿ ನೋಡ್ತಾ ಇದೆ ಅದು. ಅಬ್ಬಬ್ಬಾ, ಭಯಂಕರವಾಗಿದೆ ಅದು ಕೊಕ್ಕು. ಅಲ್ಲಿಂದ ಆಚೆ ಬಂದ್ವಿ. ಇಲ್ಲಿ ಮಕ್ಕಳ ಉದ್ಯಾನವನವಿತ್ತು. ಇಲ್ಲಿ ತುಂಬ ಥರ ಆಟ ಆಡೋದಿದೆ ಮಕ್ಕಳಿಗೆ. ಮಕ್ಕಳಿಗೆ ಕರ್ಕೊಂಬಂದರೆ ಖುಷಿ ಪಡ್ತಾರೆ, ಆಟ ಆಡ್ತಾರೆ. ಹಂಗೆ ಆ ಬರ್ಡ್ಸ್ ಬಗ್ಗೆ, ಆ ಫ್ಲವರ್ಸ್ ಬಗ್ಗೆ ಎಲ್ಲ ತೋರಿಸ್ಬೋದು ಅಂತ ಹೇಳ್ತಾ, ಯಾರ್ಯಾರು ಇನ್ನೂ ಈ ಕಾರಂಜಿ ಕೆರೆ ನೋಡಿಲ್ವೋ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ, ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡಿಸಿ, ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ವಿಡಿಯೋನು ಎಂಡ್ವರೆಗೂ ನೋಡಿದ್ರು ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಎಲ್ಲರೂ ಲೈಕು ಕಮೆಂಟು ಹೈಪು ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲೇನಾದ್ರು ನಾನು ತಪ್ಪು ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.